ಹಾಯ್ ನಮಸ್ಕಾರ. ನಾನು ವಿಡಿಯೋದಲ್ಲಿ ನಿಮಗೆ ಕ್ಯಾಪ್ ಕಟ್ಟು ಲ್ಯಾಪ್ಟಾಪ್ಗೆ ಅಥವಾ ಪಿ ಸಿಗೆ ಯಾವ ರೀತಿ ಹಾಕೊಳ್ಳೋದು ಫ್ರೀಯಾಗಿ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟು ಏನಾದರೂ ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡಬೇಕು ಅಂತ ಇದ್ದರೆ ಫಸ್ಟು ಇಲ್ಲಿ ಸೆಟ್ಟಿಂಗ್ಸ್, ಮಾಮೂಲಿ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟ್ರಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ಹೇಳ್ತೀನಿ ನಾನು. ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಓಪನ್ ಮಾಡಾದ್ಮೇಲೆ ನಿಮ್ಗೆ ಇಲ್ಲಿ ಟೈಮ್ ಆ್ಯಂಡ್ ಲ್ಯಾಂಗ್ವೇಜ್ ಅಂತ ಇದೆಯಲ್ಲ, ಆ ಟೈಮ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಲ್ಯಾಂಗ್ವೇಜ್ ಆ್ಯಂಡ್ ರೀಜನ್ ಅಂತ ಇದೆಯಲ್ಲ, ಅದರಲ್ಲಿ ಇಲ್ಲಿ ಇಂಡಿಯಾ ಅಂತ ಇದೆ ನೋಡಿ, ಕಂಟ್ರಿ ಆ್ಯಂಡ್ ರೀಜನ್. ಇಂಡಿಯಾ ಬದಲು ನೀವು ಯುನೈಟೆಡ್ ಸ್ಟೇಟ್ಸ್ನ ಸೆಲೆಕ್ಟ್ ಮಾಡಿ. ಸ್ಟೇಟ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಕ್ಯಾನ್ಸಲ್ ಕೊಟ್ಟು ನೆಕ್ಸ್ಟ್ ನಿಮಗೆ ಮೈಕ್ರೋಸಾಫ್ಟ್ ವಿಂಡೋಸ್ ಇದ್ರದ್ದು ಮೈಕ್ರೋಸಾಫ್ಟ್ ಸ್ಟೋರ್ ಇರುತ್ತೆ ನೋಡಿ, ಅದನ್ನು ಓಪನ್ ಮಾಡ್ಕೊಳ್ಳಿ. ಮೈಕ್ರೋಸಾಫ್ಟ್ ಸ್ಟೋರಲ್ಲಿ ನಿಮಗೆ ಅಫಿಷಿಯಲಾಗಿ ನಿಮಗೆ ಕ್ಯಾಪ್ ಕಟ್ ಈಸಿಯಾಗಿ ಸಿಗುತ್ತೆ. ನೋಡಿ ತೋರಿಸ್ತೀನಿ. ಕ್ಯಾಪ್ ಕಟ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಇಲ್ಲೇ ಬರುತ್ತೆ ನೋಡಿ. ಇಲ್ಲಿ ಕಾಣಿಸ್ತಿದೆ, ಇಲ್ಲಿ ಫ್ರೀ ಅಂತ ಇಲ್ಲೇ ಬರುತ್ತೆ. ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ನನಗೆ ಮೈಕ್ರೋಸಾಫ್ಟ್ ಸ್ಟೋರ್ ಇಲ್ಲ ಅಂತಂದರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಕ್ರೋಮಲ್ಲಿ ಅಥವಾ ಯಾವುದರಲ್ಲಿ ಇಲ್ಲಿ ಒಂದು VPN ಬೇಕಾದ್ರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಪ್ರೋಟಾನ್ VPN ಅಂತ ಇದೆಯಲ್ಲ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಫ್ರೀಯಾಗಿ ಸಿಗುತ್ತೆ ನಿಮಗೆ. ಪ್ರೋಟಾನ್ VPN ಫಸ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂದರೆ ತೋರಿಸ್ತೀನಿ ಏನಕ್ಕೆ ಅಂತ. ನೋಡಿ ಇಲ್ಲಿ ನೀವು ಇವಾಗ ಕ್ಯಾಪ್ ಕಟ್ ಅಂತ ಸರ್ಚ್ ಮಾಡಿ. ಫಸ್ಟು ಕ್ಯಾಪ್ ಕಟ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ಒಂದು ವೆಬ್ಸೈಟ್ ಬರುತ್ತೆ, ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇಲ್ಲಿದೆ ನೋಡಿ. ಇಲ್ಲಿ ಕ್ಯಾಪ್ ಕಟ್ ಅಂತ ಇದೆ. ಇಲ್ಲಿ ಲ್ಯಾಂಗ್ವೇಜ್ ಚೇಂಜ್ ಆಗಿದೆ, ಒಂದು ನಿಮಿಷ. ಇಲ್ಲಿ ಚೇಂಜ್ ಆಗಿದೆ ನೋಡಿ. ಇಲ್ಲಿ ಕ್ಯಾಪ್ ಕಟ್ ಆಲ್ ಇನ್ ಒನ್ ವಿಡಿಯೋ ಎಡಿಟರ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಓಪನ್ ಆಗಲ್ಲ. ಏನಂತ ಇದೆ, ನಾಟ್ ಫೋನ್ ಅಂತ ಇದೆ. ಅದಕ್ಕೆ VPN ಯೂಸ್ ಮಾಡಬೇಕಾಗುತ್ತೆ. VPN ಪ್ರೋಟಾನ್ VPN ತುಂಬ ಚೆನ್ನಾಗಿದೆ. ಪ್ರೋಟಾನ್ VPN ತುಂಬ ಚೆನ್ನಾಗಿದೆ. ಅದಕ್ಕೆ ಫಸ್ಟ್ ಇದನ್ನ ಪ್ರೋಟಾನ್ VPN ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಕ್ಯಾಪ್ ಕಟ್ ಬೇಕೇ ಬೇಕಾಗುತ್ತೆ. ಯಾಕಂದರೆ ನೀವು ಕ್ಯಾಪ್ ಕಟ್ಟಲ್ಲಿ ನೀವು ಎಫೆಕ್ಟ್ಸ್ಗಳನ್ನಾದರೂ ಅಥವಾ ಟ್ರಾನ್ಸಿಷನ್ ಹಾಕಬೇಕು ಅಂದರೆ ನಿಮಗೆ ಪ್ರೋಟಾನ್ VPN ಬೇಕೇ ಬೇಕಾಗುತ್ತೆ. ಓಪನ್ ಮಾಡಬೇಕು. ಆ ಪ್ರೋಟಾನ್ VPN ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ VPN ಸಿಗುತ್ತೆ. VPN ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ, ಓಪನ್ ಆಯಿತು. ಇಲ್ಲಿ ಕ್ವಿಕ್ VPN ಅಂತ ಇದೆ. ಕ್ವಿಕ್ VPN ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವುದಾದ್ರೂ ಒಂದು ಪ್ರೋಟಾನ್ VPN ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಗಿದೆ. ಇವಾಗ ನೆಕ್ಸ್ಟ್ ಆದಮೇಲೆ ಸೇಮ್ ಕ್ರೋಮ್ಗೆ ಹೋಗ್ಬಿಟ್ಟು ಅದೇ ವೆಬ್ಸೈಟಲ್ಲಿ ಕ್ಯಾಪ್ ಕಟ್ ಅಂತ ಸರ್ಚ್ ಮಾಡಿ. ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ಇದೆಯಲ್ಲ, ಇವಾಗ ನೋಡಿ ಇಲ್ಲಿ ಓಪನ್ ಆಯಿತು. ಕ್ಯಾಪ್ ಕಟ್ ನೀವು ಯೂಸ್ ಮಾಡಬೇಕು ಅಂದರೆ VPN ಸಹ ಬೇಕೇ ಬೇಕು. VPN ಇದ್ರೆ ಮಾತ್ರ ನೀವು ಓಪನ್ ಮಾಡೋಕ್ಕಾಗೋದು. ಇಲ್ಲಿ ಓಪನ್ ಮಾಡಾದ್ಮೇಲೆ ಇಲ್ಲಿ ನಿಮ್ಗೆ ಡೌನ್ಲೋಡ್ ಅಂತ ಇದೆ. ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿದ್ರೆ ವಿಂಡೋಸ್ ಯಾವ್ದು ಬೇಕಾದ್ರೂ ನೀವು ವಿಂಡೋಸ್, ಮ್ಯಾಕು ಎಲ್ಲದರಲ್ಲೂ ಯೂಸ್ ಮಾಡ್ಬೋದು. ವಿಂಡೋಸ್ ಇದ್ರೆ ವಿಂಡೋಸ್ ಡೌನ್ಲೋಡ್ ಮಾಡ್ಕೊಳ್ಳಿ, ಮ್ಯಾಕ್ ಇದ್ರೆ ಮ್ಯಾಕ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಅಂತ ಕೊಟ್ಟು ಅಲ್ಲಿ ತೋರಿಸುತ್ತೆ ಅಲ್ಲ ಯಾವುದಕ್ಕೆ ಅಂತ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಮಾಮೂಲಿ ನೀವು ಸೆಟಪ್ ಮಾಡಿಕೊಂಡ್ರೆ VPN ಆನ್ ಮಾಡ್ಕೊಳ್ಳಿ. VPN ಆನ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ಲೇಟೆಸ್ಟ್ ವರ್ಷನೇ ನಿಮಗೆ ಸಿಗುತ್ತೆ. ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ ಈ ಥರ ಇವಾಗ ನೋಡಿ ಇಲ್ಲಿ ಓಪನ್ ಆಗಿದೆ. ನಂದು ಚಾನಲ್ ಕ್ರಿಯೇಟ್ ಮಾಡಿದ್ದೆ. ಇಲ್ಲಿ ನೀವು ಜಾಯಿನ್ ಪ್ರೋ ಅಂತ ಕೊಟ್ಟಿದ್ರೆ ಅದಕ್ಕಿಂತ ಮುಂಚೆ ನಿಮಗೆ ಸೈನ್ ಇನ್ ಅಂತ ಬರುತ್ತೆ. ಸೈನ್ ಇನ್ ಮಾಡ್ಕೊಳ್ಳಿ. ಪ್ರೋ ವರ್ಷನ್ ಅವಾಗ ಫ್ರೆಂಡ್ಸ್ನ ಇನ್ವೈಟ್ ಮಾಡಿದ್ರೆ ಸಾಕು. ಪ್ರೋ ವರ್ಷನ್ ಫೀಚರ್ಸ್ ಎಲ್ಲ ಈಸಿಯಾಗಿ ಫ್ರೀಯಾಗಿ ಸಿಗೋದು. ಇವಾಗ ಏನಾಗಿದೆ ಅಂದರೆ ಪ್ರೋ ವರ್ಷನ್ ಸಿಗೋಲ್ಲ, ನೀವು ಅಮೌಂಟ್ ಕೊಟ್ಟು ತೊಗೊಳ್ಳೇಬೇಕು. ಇಲ್ಲಿ ತೋರಿಸುತ್ತೆ ವರ್ಷಕ್ಕೆ ಎಷ್ಟು, ತಿಂಗಳಿಗೆ ಎಷ್ಟು, 6 ತಿಂಗಳಿಗೆ ಎಷ್ಟು ಅಂತ ತೋರಿಸುತ್ತದು. ನೀವು ಸೆಲೆಕ್ಟ್ ಮಾಡ್ಕೊಂಡು ಮಾಮೂಲಿ ಹೊಸ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಂಡು ನೀವು ಎಡಿಟ್ನ ಮಾಡ್ಕೋಬೋದು. ಗೊತ್ತಿಲ್ಲ ಅಂದರೆ ಬೇಕಾದ್ರೆ ಇದು ಸಪ್ರೇಟು ನಿಮಗೆ ಕ್ಯಾಪ್ ಕಟ್ಟಲ್ಲಿ ಯಾವ ರೀತಿ ಟೆಕ್ಸ್ಟ್ ಆ್ಯಡ್ ಮಾಡೋದು, ಆಡಿಯೋ ಹಾಕೋದು, ಯಾವ ರೀತಿ ಎಫೆಕ್ಟ್ ಹಾಕೋದು, ಯಾವ ರೀತಿ ಟ್ರಾನ್ಸಿಷನ್ನು, ವಿಡಿಯೋ ಎಡಿಟ್ ಮಾಡೋದು, ಬೇಸಿಕ್ಸು ಎಲ್ಲ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋ ನಿಮ್ಗೇನಾದರೂ ಕ್ಯಾಪ್ ಕಟ್ ಬಗ್ಗೆ ಫುಲ್ಲು ಎಡಿಟಿಂಗ್ ಬಗ್ಗೆ ಬೇಕು ಅಂದರೆ ನಾನು ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಕೆಳಗಡೆ ನೀವು ಕಮೆಂಟ್ಸ್ಗಳನ್ನ ಹಾಕ್ರಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅಂತ. ಇಂಟ್ರೆಸ್ಟ್ ಇದ್ದರೆ ನಾನು ಬೇಕಾದ್ರೆ ಅದಕ್ಕೆ ಸಪ್ರೇಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇಷ್ಟ ಫ್ರೆಂಡ್ಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಕಮೆಂಟ್ ಮಾಡಿ.